10 ಹಾಗೂ 11ನೇ ಕವನ. ಧರಣೀಪತಿ ಕೇಳೊಂದು ಮಾರಿಯ ಮುರಿವ ಅವನಿಗೆ ತದ್ವ ಅನಂತರ ದರಸು ದೈತ್ಯ ಹಿಡಿಂಬನೆಂಬುವನು ಆತಲು ಭುಜಬಲನು ಮುರಿದು ಮೇಘಾಲಿಯಳಿ ಈ ಮೂಗರಳಿ ಮಾನವ ಗಂಧವಿದು ಗೋಚರಿಸುತ್ತಾ ಎತ್ತ ಅಣದು ದೇವ ಎನ್ನುತ್ತಾ ಬೆರಗಾದ. ಅಂದರೆ ಪಾಂಡವರಿಗೆ ಬಂದ ಮಹಾವಿಪತ್ತೊಂದನ್ನು ರಾಜನೇ ಕೇಳು. ಆ ವನಕ್ಕೆ ಹಿಡಿಂಬನೆಂಬ ಮಹಾಭುಜ ಬಲಶಾಲಿಯಾದ ರಾಕ್ಷಸನು ಅಧಿಪತಿ. ಬೀಸುವ ಗಾಳಿಯನ್ನು ಮೂಗರಳಿಸಿ ಮೂಸುತ್ತಿದ್ದ ಅವನು ಶಿವಶಿವ ಎಲ್ಲಿಂದಲೋ ಮನುಷ್ಯರ ವಾಸನೆ ಬರುತ್ತೆ ಎಂದು ಬೆರಗಾದನು. ತಾಯಿ ಬಾರೌ ತಂಗಿ, ಗಂಧದ ವಾಯುವಿದೆ ಹೊಣೆಗಾರನಾಗಿ ನವಾಯ ಭೋಜನವಿಂದು ದೊರಕಿತು. ಮನುಜ ಮಾಂಸದಲ್ಲಿ ಸಾಯಲ ಅವಧಿರೆ ಬಡಿದು ತಮಗಾಯವಿದು ಕೃತ ಪುಣ್ಯ ಫಲವೇನು ಮಾಯಗಾತಿ ಅಸಾಧವೆನುತ ಹಿಡಿಂಬಿ ಗಮಿಸಿದಳು. ಅಂದರೆ ಅವನು ತನ್ನ ತಂಗಿ ಹಿಡಿಂಬೆಯನ್ನು ಕರೆದು, ತಂಗಿ ಬಾ, ಮನುಷ್ಯ ಮಾಂಸದ ಗಂಧವನ್ನು ಹೊತ್ತ ಗಾಳಿಯೇ ತಿಳಿಸುತ್ತಿದೆ ನಮಗೆ ಮನುಷ್ಯ ಮಾಂಸದ ಹೊಸ ಊಟ ದೊರಕುವುದೆಂದು. ಇದು ನಮ್ಮ ಪುಣ್ಯದ ಫಲ, ನಮಗೆ ದೊರೆತ ಐಶ್ವರ್ಯ. ಅವರನ್ನು ಸಾಯ ಬಡಿದು ತೆಗೆದುಕೊಂಡು ಬಾ ಎಂದು ಹೇಳಲು ಮಾಯಗಾತಿಯಾದ ಹಿಡಿಂಬೆಯು ಮಹಾಪ್ರಸಾದ ಎಂದು ಹೇಳಿ ಗಾಳಿಯು ಗಂಧವನ್ನು ತರುತ್ತಿದ್ದ ದಿಕ್ಕಿಗೆ ಹೊರಟಳು. ಧನ್ಯವಾದಗಳು.